ನಾವು ಕಳೆದ ಒಂದು 15 ದಿವಸದಿಂದ ಮಾಡತ್ತೀವಿ ಸರ್. ಈ ಕೊಪ್ಪಳ, ಗದಗ, ರಾಣೆಬೆನ್ನೂರು ಮತ್ತು ಈಗ ಈ ಸೈಡ್ ಧಾರವಾಡ ಅಲ್ಲೆಲ್ಲ ಜನ ಬಂದು ತೊಗೊಂಡ್ತಾರೆ. ಏನು ಅನಿಸುತ್ತೆ ನಿಮ್ಗೆ ಖುಷಿ? ನಾಳೆ ರಾಮ ಮಂದಿರ ಉದ್ಘಾಟನೆ ಸ್ವಲ್ಪ ಇದು ಭಾಳ ವರ್ಷದ ಕನಸಿತ್ತು ರೀ. ಇದು ವರ್ಷಕ್ಕೊಮ್ಮೆ ಬರೋಂಗಿಲ್ಲ, ಇದು ಒಂದು ಸಲ ಬಂದ್ರೆ ಮುಗಿದೋದು ಸರ್. ಈಗ ಆ ಥರ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗೈತೆ ಎಲ್ಲ ಕಡೆ. ಭಾಳ ಹೆಮ್ಮೆ ಆಗತ್ತೈತೆ ರೀ, ಖುಷಿ ಆಗತ್ತೈತೆ ಕೆಲಸ ಮಾಡೋಕೆ ನಮಗೂ. ಚಲೋ ಅನ್ಸತ್ತೆ ಸರ್. ಅದ್ರಾಗ ನಿಮ್ಮದೇ ಬಿದಿರು ಬೊಂಬು ಆದರೆ ಬಿದಿರು ಎಲ್ಲೂ ಸಿಗತ್ತಿಲ್ಲ ಸರ್. ಬಿದಿರದ ಸಮಸ್ಯೆ ಭಾಳ ಐತಿ. ಅದು ಒಂದು ಪ್ರಾಬ್ಲಮ್ ಆಗೈತೆ ಸರ್. ಮತ್ತೆ ಸರ್ಕಾರ ಪ್ರೋತ್ಸಾಹ ಮಾಡ್ಬೇಕು ಸರ್ ಅದಕ್ಕೊಂದು. ನಾಳೆ ರಾಮ ಮಂದಿರ ಉದ್ಘಾಟನೆ ಐತ್ರಿ. ಇಷ್ಟು ವರ್ಷದ ಸಂಘರ್ಷ ನಾಳೆ ನೆರವೇರತೈತಿ. ಆಮೇಲೆ ಈಗ ಎಷ್ಟು ಜನ ಈ 2-3 ದಿನದಿಂದನೂ ಏನೂ ಇದನ್ನ ಇಲ್ಲ, ನಮ್ಗೆ ಟೈಮೇ ಇಲ್ಲ. ಮುಂಜಾನೆಯಿಂದ ಕುಂತೀವಿ ಒಂದು ವಾರದಿಂದ. ಎಷ್ಟು ಗಿರಾಕಿ ಬರತ್ತವಂದ್ರೆ ಈ ಬಿದಿರಂತೂ ಇದ್ದಿದ್ದೆಲ್ಲ ಖಾಲಿ ಆಗತ್ತವ. ಆಮೇಲೆ ನಾಳೆ ಇದ್ರ ಸಂಬಂಧ ಅಂತೂ ಮುಂಜಾನೆಯಿಂದ ಎಲ್ಲ ರೀತಿ ನಾವು ತಯಾರಿ ಮಾಡತ್ತೀವಿ. ಆಮೇಲೆ ಈ ನಮ್ಮ ಕಡೆ ಲೇಬರ್ ಇಲ್ಲ, ಯಜಮಾನರಾಗಿ ಕೆಲಸ ಮಾಡ್ಕೊಂಡು ಕುಂತೀವಿ. ಈ ಬಿದಿರಂತೂ ಈಗ ಸ್ವಲ್ಪ ಅಭಾವ ಭಾಳ ಬಿದ್ದೈತೆ ನಮಗೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೂ ಏನೂ ಇದನ್ನು ಸಿಕ್ಕಿಲ್ಲ. ಅದಕ್ಕೆ ನಾಳೆ ನಮ್ಮದು ನಾಳೆ ಎಲ್ಲ ಕೆಲಸ ಬಿಟ್ಟು ಎಲ್ಲ ರೀತಿ ರಾಮ ಮಂದಿರದ ನಾಳೆ ರಾಮನ ಉತ್ಸವಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಳತ್ತೀವಿ.